ನೋಡು, ನಿನಗೆ ನಾನು ಕೆಲವು ಸೀರೆಗಳನ್ನ ಕೊಡ್ತೀನಿ, ಬೇಕಾದ್ರೆ ನನ್ನ ಒಡವೆಗಳನ್ನ ಕೊಡ್ತೀನಿ. ಸೀರೆಗಳನ್ನ ನೀನೇ ಇಟ್ಕೋ, ಆದ್ರೆ ಒಡವೆಗಳನ್ನ ಮಾತ್ರ ವಾಪಸ್ ಕೊಟ್ಬಿಡು, ಸರಿನಾ? ಮಲ್ಲಿ, ಶ್ರೀನಿಗೆ ಏನಾದರೂ ತೊಂದರೆ ಕೊಡ್ತಾನ? ಸಾಮಾನ್ಯವಾಗಿ ಅವನು ಯಾರಿಗೂ ತೊಂದರೆ ಕೊಡೋದಿಲ್ಲ, ಆದ್ರೆ ರಾತ್ರಿ ಹೊತ್ತು ಮಲ್ಗೋದಕ್ಕೆ ಬಿಡದೆ ಕವನ ಕತೆಗಳನ್ನ ಹೇಳ್ತಾ ಕೂತ್ಬಿಡ್ತಾನೆ. ನನಗಂತೂ ಆ ಕವನ ಕತೆಗಳನ್ನ ಕೇಳೋದು ಅಂದ್ರೆ ದೊಡ್ಡ ಬೋರು. ಅವನ ಕವನ ಹೇಳ್ತಾನೆ ಇರೋನು, ನಾನು ಇದ್ದೇ ಮಾಡ್ಬಿಡ್ತಿದ್ದೆ. ಚಿಕ್ಕೇಶ್ಮಂಡ್ರ ಮಾತಂದ್ರೆ ನನಗೆ ಬಹು ಇಷ್ಟ. ಅವ್ರ ಮಾತನ್ನ ಕೇಳಿಸ್ಕೊತಾನೆ ಇರಬೇಕು ಅನ್ಸುತ್ತೆ. ಸರಿ ಸರಿ, ಅವನ ಮಾತನ್ನ ಕೇಳಿಸ್ಕೊ. ಹಾಗೆ ದಿನಕ್ಕೆ 10 ಕವನ ಹೇಳ್ತಾನೆ, ಅದನ್ನು ಕೇಳಿಸ್ಕೊ. ಯಾವಳು ಬೇಡ ಅಂತಾಳೆ? ಆದ್ರೆ ಅವನಿಗೆ ಬೇಜಾರು ಮಾಡಬೇಡ, ಸರಿನಾ? ಹೋಗು. ಏ ಮಲ್ಲಿ, ಮಾವನವ್ರು ಹೇಳಿದ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸು. ಹೋಗು. ಇಷ್ಟು ದಿವಸ ನಿನ್ನ ಮಗನಿಗೋಸ್ಕರ ಮಾಡ್ತಿದ್ದ ಪೂಜೆ, ಹೋಮ, ಅರ್ಚನೆ, ವ್ರತ ಎಲ್ಲ ವ್ಯರ್ಥ ಆಯಿತು ಅಂತ ತಿಳ್ಕೊ. ನಂಬಿದ ದೇವರು ನಿನ್ನ ಮಗನಿಗೆ ಕೈ ಬಿಟ್ಟ ಅಂತ ತಿಳ್ಕೊ. ಅಪ್ಪನ ಮಾತನ್ನ ಕೇಳದೆ ಇರೋ ಮಗ ಇದ್ರೆ ಎಷ್ಟು, ಸತ್ರೆ ಎಷ್ಟು. ಅಮ್ಮೋರೆ, ಮಲ್ಲಿ, ಮನೆ ಒಳಗೆ ಯಾಕೋ ತಲೆ ಚಿಟ್ಟ ಹಿಡಿತಾ ಇತ್ತು, ಇರಕ್ಕೆ ಆಗಲಿಲ್ಲ. ಅದಕ್ಕೆ ಹೊರಗಡೆ ಬಂದ್ಬಿಟ್ಟೆ. ನನಗೆ ಶ್ರೀಕಾಂತನ ಆರೋಗ್ಯತೆ ಚಿಂತೆ ಆಗೋಗಿದೆ ಮಲ್ಲಿ. ಅಮ್ಮೋರೆ, ನೀವು ಇವನು ಚಿಂತೆ ಮಾಡಿಬಿಡಿ. ಶ್ರೀಕಾಂತಪ್ಪ ಅವರು ಹುಷಾರಾಗಿದ್ದಾರೆ. ಅವ್ನು ಚೇತರಿಸ್ಕೊಂಡಿದ್ದಾನ? ಮರೆ, ನಾನು ಬರ್ತೀನಿ. ಮಲ್ಲಿ, ಬಾಯಿಲಿ. ಅಮ್ಮೋರೆ, ಈಗ ದೊಡ್ಡ ಯಜಮಾನ್ರು ಹೇಳಿದ ಕೆಲಸನ ಮಾಡ್ಬೋದಲ್ಲ? ಆದ್ರೆ ಅಮ್ಮೋರೆ, ನಾನು ಅದನ್ನ ಮಾಡ್ತೀಯ ತಾನೆ? ಅಮ್ಮೋರೆ, ನಾನು ಈ ಮನೆ ದಾಸಿ. ನೀವು ಹೇಳಿದ್ದನ್ನು ಮಾಡೋದೆ ನನ್ನ ಉದ್ದೇಶ. ಆದ್ರೆ ಆದ್ರೆ ಆದ್ರೇನು? ಚಿಕ್ಕ ಯಜಮಾನ್ರಿಗೆ ಇದೆಲ್ಲ ಆಗಕ್ಕಿಲ್ಲ. ಅವ್ರಿಗೆ ನನ್ನ ನೆರಳು ಕಂಡ್ರೆ ದೂರ ಸರಿತಾರೆ. ಹಂಗೆ ಹೇಳ್ಬೇಡ ಮಲ್ಲಿ. ನೋಡು, ನೀನಾಗೆ ಅವನನ್ನ ಒಲಿಸ್ಕೋಬೇಕು, ಹಾಗೆ ಅವನು ನಿನ್ನ ಹತ್ರ ಆಗ್ತಾನೆ. ಮಲ್ಲಿ, 1 ವಾರದಲ್ಲಿ ದೊಡ್ಡ ಯಜಮಾನ್ರು ಹೇಳಿದ ಕೆಲಸನ ಮಾಡಿ ಮುಗಿಸ್ತೀಯ? ಆ ಕೆಲಸ ನಾ ಹೇಗೂ ಮಲ್ಲಿ, ನನ್ನ ಮಗನ ಆರೋಗ್ಯ ಚೆನ್ನಾಗಿರ್ಲಿ, ಅವನ ಆಯುಷ್ ಹೆಚ್ಚಲಿ ಅಂತ ನಾನು ದೇವ್ರಿಗೆ ಸೇವೆ, ವ್ರತ, ಉಪವಾಸ ಎಲ್ಲ ಮಾಡ್ತಾ ಇದ್ದೀನಿ. ಆದ್ರೆ ಅವನಪ್ಪ ರಾಕ್ಷಸ. ಅವ್ರಿಗೆ ಅವ್ರ ಹಠನೇ ಮುಖ್ಯ. ಅವ್ರಿಗೆ ಮೊಮ್ಮಗ ಬೇಕು ಅಷ್ಟೇ. ಅವ್ರ ಆಸೆ ಈಡೇರದೇ ಇದ್ರೆ, ಅವ್ರ ಹಠ ಸಾಧಿಸದೇ ಇದ್ರೆ, ಅವರು ಏನ್ ಬೇಕಾದ್ರೂ ಮಾಡಕ್ಕೆ ಹೆಸಲ್ಲ ಮಲ್ಲಿ. ನಿನಗೆ ಗೊತ್ತಿದೆ, ಅವ್ರ ಮಗಂಗ್ ವಿಷಾನೇ ಕೊಟ್ಟಿದ್ದಾರೆ. ನಾ ತಮಾಷೆಗೆ ಹೇಳ್ತಿಲ್ಲ ಮಲ್ಲಿ, ಅವ್ರು ಏನ್ ಮಾಡಕ್ಕೂ ಹೆಸಲ್ಲ.
ಕರಗ್ ಒಡ್ಡು ಕೇಳ್ಕೊತಿದ್ದೀನಿ. ನನ್ನ ಮಗನ ಉಳಿಸ್ಕೊಡ್ತೀಯ? ಅಯ್ಯೋ ಅಮ್ಮೋರೆ, ಅಯ್ಯೋ ನೀವು ಹೇಳಿದ ಕೆಲಸನ ನಾನು ಮಾಡಿ ಮುಗಿಸ್ತೀನಿ. ಆದ್ರೆ ಮಲ್ಲಿ, ನೀ ಕೆಲಸ ಮಾಡಿ ಮುಗಿಸಿದ ತಕ್ಷಣ ನಿನ್ನ ಈ ಮನೆಯಿಂದ ಹೊರಗೆ ಹಾಕ್ತಾರೆ. ಆದರೂ ಮಾಡ್ತೀಯಾ? ನೀನು ಒಂದು ಮಾತನ್ನ ಯಾವತ್ತೂ ಮರಿಬಾರ್ದು. ನೀನು ಶ್ರೀಕಾಂತನ ಹೆಂಡ್ತಿಯಲ್ಲ, ಅವನ ದಾಸಿ ಮಾತ್ರ. ನಿನ್ನ ಇಲ್ಲಿ ಕರೆಸಿರೋದು ಒಂದು ಮಗುನ ಹೆತ್ಕೊಡಕ್ ಮಾತ್ರ. ಕೊನೆ ತನಕ ಗಂಡ ಹೆಂಡತಿಯಾಗಿ ಉಳ್ಕೊಳ್ಳೋದು ಶ್ರೀಕಾಂತ ಶ್ರಾವಣಿನೇ. ನೀನ್ ಹೆರೋ ಮಗುನು ನೀನ್ ತ್ಯಾಗ ಮಾಡ್ಬೇಕಾಗತ್ತೆ. ನಿನಗ್ ಗೊತ್ತಿದೆ ಅಲ್ಲ? ನನಗ್ ನಮ್ ಶ್ರೀಕಾಂತನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವನ್ ಜಗದೀಶ್ ನಂಗಲ್ಲ. ಅವನಿಗೆ ನಿನ್ ಮೇಲೆ ಪ್ರೀತಿ ಹುಟ್ಟೋವರೆಗೂ ಅವನ್ ನಿನ್ನ ಹತ್ರ ಬರೋದಿಲ್ಲ. ಅವನಿಗೆ ನಿನ್ ಬಗ್ಗೆ ಪ್ರೀತಿ ಹುಟ್ಟಿ ಅವನ್ ತಾನಾಗೇ ನಿನ್ನ ಹತ್ರ ಬರಬೇಕು. ಆ ಥರ ಮಾಡೋ ಕೆಲಸ ನಿಂದು. ನಾನು ಈ ಮಾತನ್ನ ಯಾಕೆ ಹೇಳಿದೆ ಅಂದರೆ, ನಾಳೆ ಕೆಲಸ ಆದಮೇಲೆ ನೀನು ಶ್ರೀಕಾಂತನಿಂದ ದೂರ ಹೋಗ್ಬೇಕಾಗತ್ತೆ. ಅಷ್ಟು ದೃಢ ಮನಸ್ಸು, ಸ್ಥಿತ ಪ್ರಜ್ಞೆ ನಿನ್ನಲ್ಲಿದೆಯಾ? ಇದೆ ಅಮ್ಮವ್ರೆ. ಅಮ್ಮವ್ರೆ, ತಾತ ನಂಗೊಂದು ಮಾತು ಹೇಳಿದ್ರು. ಈ ಬದುಕು ಆ ದೇವರಾಡಿಸ್ತಿರೋ ನಾಟಕ ಅಂತ. ಇದ್ರಾಗ ನಂದೊಂದು ಪಾತ್ರ, ನಿಂದೊಂದು ಪಾತ್ರ ಅಂತ ಹೇಳಿದ್ರು. ಹಾಗೆ ಅಮ್ಮವ್ರೆ, ನಾನಿಲ್ಲಿ ಮಲ್ಲಿ ಅನ್ನೋ ದಾಸಿ ಪಾತ್ರ ಮಾಡ್ತಾ ಇವ್ನಿ. ಅದೇ ಈ ಪಾತ್ರಕ್ಕೆ ತಕ್ಕ ಹಾಗೆ ದಾಸಿ ಧರ್ಮನ ನಾನು ಬಿಡದೆ ಮಾಡ್ತೀನಿ ಅಮ್ಮವ್ರೆ. ಈ ಜನ್ಮದಲ್ಲಿ ನನಗೆ ಸಿಕ್ಕಿರೋದು ಇಷ್ಟೇ ಅಂತ ತಿಳ್ಕೊಂಡು ಚಿಕ್ಕಿಚ್ಚ ಸೇವೆನ ಮಾಡಿ ಮುಗಿಸಿ ನಾನು ದೂರ ಹೊಂಟೋಗ್ತೀನಿ. ಈ ಜನ್ಮ ಅಲ್ಲದೆ ಇದ್ರು ಮುಂದಿನ ಜನ್ಮದಾರ ಅವ್ರು ಸಿಕ್ಲೇಬೇಕು. ಅವ್ರು ಸಿಗ್ತಾರೆ. ಅವ್ರಿಗೋಸ್ಕರ ನಾನು ಕಾಯ್ತೀನಿ. ನನಗೆಲ್ಲ ಅರ್ಥ ಆಗುತ್ತೆ ಮಗಳೇ. ನೀನ್ ಈ ಕೆಲಸ ಮಾಡಿದ್ರೆ ನೀನ್ ಕೇಳಿದ್ದನ್ನ ನಾನು ಕೊಡ್ತೀನಿ. ಇದು ನನ್ನ ಮಾತು. ಕೊಡು, ನಾ ತೊಗೊಂಡು ಹೋಗ್ತೀನಿ. ಯಜಮಾನ್ರೆ, ಸುಮ್ಕೆ ನೀವೇ ತೊಂದರೆ ತಗೊಳ್ತೀರಿ. ಕೊಡಿ, ನಾನು ಹೇಳ್ತೀನಿ. ಬಿಡು ಬಿಡು ಬಿಡು, ನೀನು ಎಲ್ಲ ಮಾಡ್ತೀಯ. ಇರಿ, ನಾನೇ ಹಚ್ಕೊಡ್ತೀನಿ. ಅಲ್ಲಿ ನಾನು ಮಾಡ್ಕೊಳ್ತೀನಿ. ಬಿಡಿ ಯಜಮಾನ್ರೆ, ಪರವಾಗಿಲ್ಲ. ಸಾಕು.
ಕಾಫಿ ಕುಡ್ದಿಲ್ವಾ? ನೋಡಿ ಆಗ್ಲೇ ತಣ್ಣಗಾಗ್ಬಿಟ್ಟದೆ. ಎಂತ ಕೆಲಸ? ಬುಟ್ಟಿ ಇರಪ್ಪ, ಎಲ್ಲಿಗೆ ಹೋಗ್ತಾ ಇದ್ಯಾ? ಅಮ್ಮ ಅಮ್ಮ ನಾನು ಚಿಕ್ಕಪ್ಪ ನೋಡ್ಕೊಂಬರಕ್ಕೆ ಹೋಗ್ತೀನಿ. ಚಿಕ್ಕಪ್ಪ ನೋಡೋಕೆ ನಾನು ನಿನ್ ಜೊತೆ ಬರ್ತೀನಿ, ಬಾ. ಬೇಷ್, ಈ ಮನೆಯಲ್ಲಿ ಒಂದು ದೊಡ್ಡ ಪವಾಡನೇ ನಡೀತಾ ಇದೆ. ಚಿನ್ನು, ಆಮೇಲೆ ಚಿಕ್ಕಪ್ಪನ ಮಾತಾಡ್ಸೋಣ ಆಯ್ತಾ? ತುಂಬಾ ಇವಾಗ ಹತ್ತೋರಿಯ ಕೊಟ್ಟೋಯ್ತು. ನನ್ನ ಆಸೆ ಎಲ್ಲ ಕೊಚ್ಕೊಂಡು ಹೊಂಟಾಯ್ತಲ್ಲಪ್ಪ ದ್ಯಾವ್ರೆ. ಓ, ನಾನು ಹಿಂಗೆ ಸುಮ್ಕೆ ಆಗ್ಬಿಟ್ರೆ ನಾ ಸರ್ವನಾಶ ಆಗೋಗ್ಬಿಡ್ತೀನಿ. ಇದಕ್ಕೆಲ್ಲ ಏನಾರ ಒಂದು ಉಪಾಯ ಮಾಡೇ ಮಾಡ್ತೀನಿ. ಬಿಟ್ಬಿಟ್ಟಾಳ ಈ ಚಂದ್ರಿ. ಶ್ರಾವಣಿ ಅವರೇ, ಇದ್ಯಾಕ್ರವ ಪಾಪ ಮುಂಚೆ ತಾನೇ ಬ್ಯಾತ್ರ ಮಾಡ್ಕೊಂಡು ಹಾಡು ಗೀಡೆಲ್ಲ ಹೇಳ್ತಾ ಇದ್ದೀರಿ. ಓ ಆಯ್ತು, ತಕೊಳ್ಳಿ ಈ ತಿಂಡಿ ತಿನ್ಕೊಳ್ಳಿ. ಇದ್ಯಾಕ್ರವ ಗಬ 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 ತಿನ್ಬಿಡ್ತಾ ಇದ್ದೀರಿ? ಒತ್ತರೆಯಿಂದ ನಿಮ್ಗೆ ಯಾರು ಉಣ್ಣಕ್ಕೂ ಕೊಡ್ಲಿಲ್ವೇ? ಇಲ್ಲ ಚಂದ್ರಿ, ಯಾರು ಏನು ತಂದ್ಕೊಡ್ಲಲ್ಲ ಗೊತ್ತಾ. ಈಗ ನೀನು ತಂದ್ಕೊಟ್ಟಿದ್ಯಲ್ಲ, ಸಂತೋಷವಾಗಿ ತಿಂತೀನಿ. ಈಟೊಂದು ಸಣ್ಣ ಇಸಕ್ಕೆ ಈಟೊಂದು ಸಂತೋಷ ಪಡ್ತಾ ಇದ್ದೀರಲ್ಲ, ದಿಟ್ಟವಾಗ್ಲೂ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದೆ. ಅಯ್ಯೋ ಪಾಪ ಅಂತಿದ್ಯಾ? ಏ ಚಂದ್ರಿ, ಅಂಥದ್ದೇನೇ ಆಗಿದೆ ನನಗೆ? ಇನ್ನೂ ಆಗಿಲ್ಲ, ಆದ್ರೆ ಈಗ ಗೊತ್ತಾದೆ. ನೀವೇ ನೋಡಿದ್ರಲ್ಲ ಶ್ರಾವಣಿ ಅಮ್ಮವ್ರೆ, ಈಗ ಬಂಗ್ಲೆನಾಗೆ ಏಟೊಂದು ಜನ ಆಳು ಕಾಳು ಅವ್ರೆ, ಬೇಕಾದಂಗೆ ತಿಂಡಿ ತೀರ್ಥಗಳು ಮಾಡ್ತಿರ್ತಾರೆ. ಅಂಥದ್ರಾಗೆ ಯಾರ ಕೈನಾರು ಒಬ್ಬರ ಕೈ ಕೊಟ್ಟು ನೀವು ಕೊಡ್ರಿ ಅಂತ ಹೇಳ್ಬೋದಾಗಿತ್ತಲ್ಲ. ಕೊಡ್ಲಿಲ್ಲ, ಮಾಡ್ಲಿಲ್ಲ. ಯಾಕೆ ಹೇಳಿ? ನನಗೆ ನಿಮ್ಮ ಮೇಲೆ ಸಾನೆ ಪಿರುತಿ ಹೋಗ್ರೆ, ಅದಕ್ಕೆ ನಾನೇ ತಗೊಬಂದು ಕೊಟ್ಟೆ. ದಿಟ್ಟವಾಗ್ಲೂ ಹೇಳ್ತೀನಿ ಶ್ರಾವಣಿ ಅಮ್ಮವ್ರೆ, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಅಯ್ಯಯ್ಯೋ ಪಾಪ ಅನ್ನಿಸ್ತಾ ಇದೆ. ಶ್ರಾವಣಿ ಅಮ್ಮವ್ರೆ, ನಾನೊಂದು ಮಾತು ಹೇಳ್ತೀನಿ, ದಿಟ್ಟವಾಗ್ಲೂ ತಪ್ಪು ತಿಳ್ಕೊಬೇಡಿ. ಇಲ್ಲ, ಹೇಳು. ಮಲ್ಲಿ ಅವಳಲ್ಲ, ಅವಳು ಒಬ್ಬೊಬ್ಬರನ್ನೇ ಬುಟ್ಟಿಗೆ ಹಾಕತ್ತವಳೆ. ನೀವಿಮ್ಗೆ ಸುಮ್ಕೆ ಬಿಟ್ಬಿಟ್ರಿ, ನಿಮ್ಮ ಕತೆ ಆಟಯ್ಯ. ಅದಕ್ಕೇನಾರ ಬಿರ್ನೆ ಒಂದು ದಾರಿ ಮಾಡಿ, ಇಲ್ಲ ಅಂದರೆ ನಿಮ್ಮ ಕೈಗೆ ಚಿಕ್ಕ ನಾಯ್ತಿನಲ್ಲಿ ಚಿಪ್ಪಾಟಯ್ಯ. ಶ್ರಾವಣಿ ಅಮ್ಮವ್ರೆ, ಆಗಲೇ ನಿಮ್ಮ ಗಂಡನ ದಾಸಿ ಬಂದಿದ್ದಲ್ಲ, ಏನು ಹೇಳಿದ್ಲು? ಅದಾ, ಗಂಡ ಹೆಂಡತಿ ಸಂಬಂಧ 7 ಜನ್ಮದ್ದು ನಿಮ್ಮಿಬ್ರು ಮಧ್ಯೆ ಬರೋದು ನನ್ಗಿಷ್ಟ ಇಲ್ಲ ಅಂತ ಹೇಳಿದ್ಲು. ನಾನು ಹೇಳ್ದೆ, ಮಾವನವ್ರು ಹೇಳಿದ ಕೆಲ್ಸನ ಆದಷ್ಟು ಬೇಗ ಮಾಡಿ ಮುಗಿಸು ಅಂತ. ಅಯ್ಯಯ್ಯೋ, ದೊಡ್ಡ ಯಜಮಾನ್ರು ಹೇಳ್ದಷ್ಟೇ ಕೆಲಸ ಮಾಡ್ಬಿಟ್ಟು ಸುಮ್ಕಾಗ್ಬಿಡ್ತಾಳಿಯೇ? ಇಲ್ಲ, ನಾನು ಹೇಳದ್ನಲ್ಲ, ಈಗಾಗಲೇ ಮನೆಯವ್ರನ್ನೆಲ್ಲ ಬುಟ್ಟಿಗೆ ಹಾಕೋಬಿಟ್ಟವಳೆ. ಹೊಸಿ ದಿವಸ ನೋಡ್ದಂಗೆ ನೋಡಿ, ನಿಮ್ಮ ಒಡವೆ ಬಂಗಾರ ಬಟ್ಟೆ ಬರೀ ಎಲ್ಲಾನು ಆಮ್ಯಾಕೆ ಇದನ್ನು ಬಳಸ್ಕೋತಾಳೆ. ಸಮಾಧಾನ ತಕ್ಕಳಿ, ಆಯ್ತು ಡಬಾರ್ ಅಂದ್ಬಿಟ್ಟದು ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ. ಅವಳು ನಿಮ್ಮ ಹತ್ರ ಬಂದು ಹೇಳವಳೆ ಏನಂತ,
ನಿಮ್ಮ ಗಂಡನು ನಿಮ್ಮನ್ನು ಒಂದು ಮಾಡ್ಬಿಡ್ತೀನಿ ಅಂತ. ಮಾಡಕ್ಕಿಲ್ಲ, ಮಾಟ್ಗಾತಿ ಅವಳು. ನಿಮ್ಮ ಗಂಡನ್ನ ನಿಮ್ಮಿಂದ ಕಿತ್ಕೊಬಿಟ್ಟು ಅವ್ರ ಮನೆಗೆ ರಾಣಿನೂ ಹಾಕ್ಬಿಡ್ತಾಳೆ. ಇಲ್ಲ ಚಂದ್ರಿ, ಇಲ್ಲ, ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಗಂಡನ ನಾನು ಅವಳಿಗೆ ಬಿಟ್ಕೊಡೋದಿಲ್ಲ. ಅಷ್ಟೇ ಅಲ್ಲ ಚಂದ್ರಿ, ನನಗೆ ಸೇರಿರೋ ಒಂದು ಚಿಕ್ಕ ಸೂಜಿ ಆದ್ರೂ ಸರಿ ಅವಳಿಗೆ ಸೇರೋದಕ್ಕೆ ನಾನು ಬಿಡೋದಿಲ್ಲ, ಬಿಡೋದಿಲ್ಲ ಚಂದ್ರಿ. ಶ್ರಾವಣಿ ಅಮ್ಮವ್ರೆ, ದೊಡ್ಡಕೊಂಡ್ರವ ನೀವು. ನಾ ಬಿಡಕ್ಕಿಲ್ಲ, ನಾ ಏನು ಮಾಡಕ್ಕಿಲ್ಲ, ಹಂಗಾಗಕ್ಕಿಲ್ಲ ಅಂತ ಇಲ್ಲಿ ಕೂತ್ಕೊಂಡು ಹೇಳ್ಬಿಟ್ರೆ ಆಯ್ತದಿಯೇ? ಅದಕ್ಕೆ ನಾನು ಏನು ಮಾಡಲಿ ಚಂದ್ರಿ ಈಗ? ಹೇಳು ಚಂದ್ರಿ, ನೀನು ಹೇಳಾಗ ನಾನು ಮಾಡ್ತೀನಿ, ಹೇಳು ಚಂದ್ರಿ. ಹೋಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ನಾನು ಒಟ್ಟು ಉರಿತದೆ. ನಾ ಹೇಳ್ತಾ ಇರ್ತೀನಿ, ನೀವಂಗೆ ಮಾಡ್ಕೊಂಡು ಹೋಯ್ತಾ ಇರಿ, ಸರಿ ಹೋಯ್ತದೆ ಅಂತ. ಜಗದೀಶ, ಬಾ ಇಲ್ಲಿ. ಏನು ನೋಡು, ಗೌರಿಗೆ ಮೊಮ್ಮಕ್ಕಳಿಗೆ ಏನೇನು ಕೊಡಬೇಕೋ ಎಲ್ಲ ಕೊಟ್ಟಿದ್ದಾಯ್ತು. ಈಗ ನಿನಗೇನೋ ಒಂದು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನದು? ತಾತ, ಏನ್ ಮಾಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ತೆಗೀರಿ ಇದನ್ನ. ತಾತ, ಏನ್ ಮಾಡ್ತಾ ಇದ್ದೀರಾ? ಯಾಕೋ ಹೆದರ್ಕೊಂಡ್ಬಿಟ್ಟಿಯಾ? ಇದು ನಿನಗೆ ತಗೋ. ನೀವು ಗನ್ ಇಟ್ಟಿದ್ದು ನೋಡಿದ್ರೆ ಇವತ್ತು ನನ್ನ ಕತೆ ಅಷ್ಟೇ ಅನ್ಕೊಂಡಿದ್ದೆ. ನಿಮಗೆ ಯಾಕೆ ನಮ್ಮ ಅಪ್ಪನ ಬುದ್ಧಿ ಬಂತು ಅಂತ ನೋಡಿದೆ. ಹಳೇದು. ನಾನು ಕಾಡಿಗೆ ಹೋಗಿ ಬೇಟೆ ಆಗ್ತಾ ಇದ್ದಾಗ ಉಪಯೋಗಿಸ್ತಾ ಇದ್ದೀನಿ. ನೀನಿಟ್ಕೋ. ಮನುಷ್ಯನಿಗೆ ಗುರಿ ಇರಬೇಕು, ಆದರೆ ಸರಿಯಾದ ಗುರಿ ಇರಬೇಕು. ಮುಂದೆ ನಿನಗೆ ಉಪಯೋಗಕ್ಕೆ ಬಂದರೂ ಬರ್ಬೋದು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ತಾತ, ಏನ್ ನಡೀತಿದೆ ಅಲ್ಲಿ? ಅಣ್ಣ, ಏನಿದು? ತಾತ ಇದನ್ನ ನನಗೆ ಕೊಟ್ಟಿದ್ದಾರೆ.